ತಗಿಯ ಕೈನ ಯಾಕೆ ಇಬ್ರು ಪ್ರೀತಿ ಪಡೋದಕ್ಕಿಂತ ಜಾಸ್ತಿ ಕಿತ್ತಾಡೋದು ಜಾಸ್ತಿ. ಹಿಂಗೆ ಇರ್ಲಿ, ಯಾರು ದೃಷ್ಟಿ ಬಿಡದೆ ತುಂಬಾ ಮಿಸ್ ಮಾಡ್ಕೊಂತ ಇದೀನಿ ಅವಳು. ನೀನು ಈ ವರ್ಷ ಸೇಲ್ ಆಗೋಯ್ತೆ, ಈಗ ನಾವ್ ಅಳ್ಬೇಕು ಕುತ್ಕೊಂಡು ಅಯ್ಯೋ ಇಬ್ರು ಹೋಯ್ತವ್ರಲ್ಲಪ್ಪ ನಮ್ಮ ಮನೇಲಿ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ಇವತ್ತು ನನ್ನ ತಂಗಿದು ಬ್ರೈಡ್ ಟು ಬಿ ಮಾಡ್ತಾ ಇದೀವಿ. ಸೊ ನಾವೆಲ್ಲ ಗರ್ಲ್ಸು ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಅವಳು ಹೇಗೆ ಕಾಣಿಸ್ತಾಳೆ ಅಂತ ತೋರಿಸ್ತೀನಿ ನೋಡಿ, ಓಕೆನಾ? ಸೊ ನಿಂದು ಯಾವಾಗಮ್ಮ ಬ್ರೈಡ್ ಟು ಬಿ? ಬಟ್ಟೆ ತೋರ್ಸಕ್ಕೆ ಬ್ರೈಡ್ ಟು ಬಿ ನೋಡಿ ನಮ್ಮ ಪಿಕ್ಕಿ ಹೆಂಗಡೆ ಇರೋದು ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಫುಲ್ಲು ಸುಂದ್ರಿ. ನನ್ನ ತೋರ್ಸೆ ನಿನ್ನೆ ಸುಂದ್ರಿ ಅಲ್ಲಲ್ಲ ನೋಡಿ ನನ್ನಿಂದೆ ಆಗ. ಸೊ ಅಷ್ಟೇ, ಈಗ ಅವರು ಬರ್ತಾ ಇದ್ದಾರೆ. ನಾವಿಬ್ಬರು ಸ್ವಲ್ಪ ಬೇಗ ಬಂದು ಅರೇಂಜ್ಮೆಂಟ್ಸ್ ಹೇಗಾಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತೇಳಿ. ಬಟ್ ಇನ್ನೊಂದು 15 ಮಿನಿಟ್ಸ್ ಟೈಮ್ ಕೊಡಿ ಅಂತಂದರು. ಸೊ ಅರೇಂಜ್ಮೆಂಟ್ಸ್ ಆಗಲಿ, ಕೇಕ್ ತರಬೇಕು, ಕೇಕ್ ಒಂದು ತೊಗೊಂಡ್ಬರ್ತೀವಿ. ಅವ್ರು ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತೀವಿ. ಫುಲ್ ವಿಡಿಯೋ ನೋಡಿ, ಏನೇನೋ ಫುಲ್ ಎಕ್ಸೈಟ್ಮೆಂಟ್ ಇದೆ. ಈ ವಿಡಿಯೋ ಪೂರ್ತಿ ನೋಡಿ, ಫುಲ್ ಮಜಾ ಸಿಗುತ್ತೆ ನಿಮಗೆ, ಫುಲ್ ಮಜಾ ಮಾಡ್ತೀರಾ ನೀವು ಕೂಡ ನೋಡಿ. ನನ್ನ ಜೊತೆ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಹಾಯ್ ಶ್ವೇತಾ. ಹಾಯ್ ಶ್ವೇತಾ. ಹಾಯ್ ಭೂಮಿಕಾ. ಹಾಯ್ ಭೂಮಿ. ಇನ್ನೂ ಇಲ್ಲಮ್ಮ, ಮೇಲೆ ಒಂದು 15 ಮಿನಿಟ್ಸ್ ಆಗುತ್ತಂತೆ. ಮೈತ್ರಿ ಅಲ್ಲ, ಅವಳು ಮೈತ್ರಿಯ ಗೌಡ. ಹಾಯ್ ಮೈತ್ರಿ. ವಿನಯ್ ಗೌಡ. ಏನಮ್ಮ ಮದುವೆ ಫಿಕ್ಸ್ ಆಯ್ತು, ಟ್ರೀಟ್ ಎಲ್ಲಿ ನಮಗೆ? ಟ್ರೀಟ್ ಎಲ್ಲಿ, ಯಾವಾಗ? ಹಾಯ್ ಮಾಡೆ. ಬ್ರೈಡ್ ಬರ್ತಾಳ ನೋಡ್ರು, ಬ್ರೈಡ್ ಬರ್ತಾಳ ನೋಡ್ರು. ಹಾಯ್. ರಂಜಿತಾ, ಎಲ್ಲ ರೆಡಿ ಆಯಿತು. ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತೈತಾ? ಬ್ರೈಡ್ ಟು ಬಿ ಗೊತ್ತಿರುತ್ತೆ, ಬಟ್ ಯಾರು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಓಕೆ. ಸೊ ಬರುವಂತ 2 ನಿಮಿಷ ಇಲ್ಲೇ ಹೋಗ್ತಾ ಇದ್ದಾರೆ. ಈ ರೀತಿ ಕಾಣಿಸುತ್ತೆ. ಸಾಂಗ್ ಹಂಗೆ ಅವಳು ಬಂದ ತಕ್ಷಣ ಸ್ಟಾರ್ಟ್ ಮಾಡೋಕೆ. ಹಿಮಾ ಚೆನ್ನಾಗಿದೆ. ಕರ್ಕಬರ್ರ ಮರುಭೂಮಿ ನಡುವಲ್ಲಿ ತಗಿ 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 ತಗಿ.
ಹೋಯ್ತಾ ಇದೀವಿ ಮದುವೆ ಮಾಡ್ಕೊಂಡು 3 ಇವರಿಬ್ರು ಇನ್ನ ನೆಕ್ಸ್ಟ್ ಮದುವೆ ಆಗೋರು. ಇವಳು ಮುಗಿದ ತಕ್ಷಣ ನೆಕ್ಸ್ಟ್ ಮಂತ್ ಅಲ್ಲಿ ಇವ್ರದ್ದು ಮದುವೆ. ಸೊ ಅದಕ್ಕೆ ಏನೇ ಹೇಳಕ್ ಬಂದೆ? ಅದೇ ಡೇಟ್ ಹೇಳ್ತಿದ್ದೆ ನಂದು ನೆಕ್ಸ್ಟ್ ಮಂತ್ 4-5 ಸೆಪ್ಟೆಂಬರ್. ನಿಂದು ನವೆಂಬರ್ ಯಾವಾಗ? 15-16 ನಿಂದು 16-17 ಏನ್ ಮದ್ವೆ ಆಯ್ತು? ಸರಿ ತೆಗಿರಿ, ಫೋಟೋ ತೆಗಿರಿ. ಗಂಡನ ಹೆಸರು ಹಾ, ಒಂದ್ ನಿಮಿಷ. ನಿಮ್ ಗಂಡನ ಹೆಸರೇನು ಹೇಳ್ಕೊಳ್ಳಿ ಹಂಗೆ ಒಂಚೂರು. ಗಂಡನ ಹೆಸರು ಹೇಳ್ಬಾರ ಹೇಳ ಲಿಖಿತ್ ಗೌಡ. ಯಾಕಂದ್ರೆ ಕನ್ಫ್ಯೂಷನ್ ಮತ್ತೆ ಹೇಳು. ಯಾಕೆ ಲಿಖಿತ್ ಮಹೇಶ್ ಅಂತ. ಹಾ? ಲಿಖಿತ್ ಮಹೇಶ್. ಹಾ. ನಿಂದು ವಿನಯ್ ಕುಮಾರ್. ನಿಂದು ವಿನಯ್ ವಿನಯ್. ಇವರಿಬ್ರು ವಿನಯ್ ವಿನಯ್ ಅನ್ನೋರು ನಮ್ಮ ಓಕೆ. ವಿನಯ್ ಫ್ಯಾಮಿಲಿಗೆ ಇಬ್ರು ವಿನಯ್ ಇನ್ಕ್ಲೂಡ್ ಆಗ್ತಾ ಇದ್ದಾರೆ. ಓಕೆ, ರೈಟ್ ಟು ಬಿ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಈಗ ಅವ್ರ ಫ್ರೆಂಡ್ಸ್ ಎಲ್ಲ ಇದಾರಲ್ಲ, ಎಲ್ಲರೂ ಮಾತಾಡ್ಸೋಣ ಬನ್ನಿ. ಸೊ ಎಸ್ ರಂಜಿತಾ, ಖುಷಿ ಆಯ್ತಾ? ಓ ಸಖತ್ ಖುಷಿ ಆಯ್ತು. ಹಾಂ. ಈ ರೇಂಜಿಗೆಲ್ಲ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕೆ ಹಂಗ ಜಿಬ್ ಮಾಡ್ತಿದ್ಯಾ? ಮಾಡೋದೇನೆ ಇಷ್ಟು ಗ್ರ್ಯಾಂಡ್ ಆಗಿ ಇರುತ್ತೆ ಅಂತ. ಅದೇ ನಂಗೆ ಗೊತ್ತಿಲ್ವಲ್ಲ ಬ್ರೈಟ್ ಟು ಬಿ ಯಾವಾಗ ಮಾಡೋದು. ಓಕೆ. ಸೊ ಅವ್ರ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ. ಸೊ ಇವಳು ನಮ್ಮ ಹಳೇ ಫ್ರೆಂಡು ದಾಮಿನಿ ಅಂತ ಹೆಸರು. ಓಕೆ, ಇವಳೆಲ್ಲ ಅವ್ರ ಕಾಲೇಜ್ ಫ್ರೆಂಡ್ಸು. ಸೊ ಈಗ ನಾನು ಹಂಗೆ ರ್ಯಾಂಡಮ್ ಆಗಿ ರಂಜಿತನ್ ಬಗ್ಗೆ ಕೇಳ್ತೀನಿ, ಆನ್ಸರ್ ಮಾಡಿ. ಓಕೆನಾ? ರಂಜಿತಾ, ಸ್ಮಿತಾ. ಓಕೆ, ರಂಜಿತಾ ಇಷ್ಟ ಪಡ್ದಿಲ್ದಿರೋ ಊಟ ಯಾವುದು? ನಿಮ್ ಜೊತೆ ಯೂಶಲಿ ಬರ್ತಾಳಲ್ವ ಹೋಟೆಲ್ಗೆಲ್ಲ, ಅವಳೇನು ತಿನ್ನಕ್ ನಂಗೆ ಇಷ್ಟ ಅಂದ್ರೆ ಸ್ವೀಟ್ ತಿನ್ನಲ್ಲ. ಸ್ವೀಟ್ ಇಷ್ಟ ಪಡಲ್ಲ ಅವಳು. ಹೌದಾ? ಓಕೆ, ರಂಜಿತನಲ್ಲಿ ಇಷ್ಟ ಆಗೋ ಕ್ವಾಲಿಟೀಸ್ ಏನು? ಒಂದು ಗೈಡೆನ್ಸ್ ಮಾಡ್ತಾಳೆ, ಜೊತೆಲಿ ಏನೇ ಹೇಳಿದ್ರು ಶಿಲ್ ಶೇರ್ ಸಮ್ ಗುಡ್ ಥಿಂಗ್ಸ್. ಅಂದ್ರೆ ಹಂಗ್ ಮಾಡು ಹಿಂಗ್ ಮಾಡು, ಯಾವ್ದು ತಪ್ಪು ಯಾವ್ದು ಸರಿ ಅಂತ ಹೇಳ್ತಾಳೆ. ದಟ್ಸ್ ದ ಗುಡ್ ಥಿಂಗ್. ಅವಳಲ್ಲಿ ಇಷ್ಟ ಆಗ್ದಿಲ್ದಿರೋದು ಏನು? ಇಷ್ಟ ಆಗದಿರೋದು ಏನೂ ಇಲ್ಲ. ರಂಜಿತಾನೇ ಇಷ್ಟ. ಓ, ಅವಳೇ ಬೈತಾ ಇದಲ್ಲೇ. ಅವಾಗ್ಲೇ ರಂಜಿತಾ ಫಿಟ್ಟಿಂಗು ಅಂತ ಹೇಳ್ತಿದ್ರು. ಒಬ್ರು ಹೇಳಲ್ಲ, ಹೇಳ್ಕೊಟ್ಟು ನೋಡೋಣ. ರಚ್ಚು ಈಗ ಹೇಳ್ತಾಳೆ ನಮ್ಮ ರಂಜಿತನ್ ಬಗ್ಗೆ. ರಂಜಿತನ್ ಬಗ್ಗೆ ನಿನ್ಗೇನು ಅನ್ಸುತ್ತೆ ಅದನ್ನ ಹೇಳು ನೋಡೋಣ. ಬಿಕಾಸ್ ನೀನು ಅವಳನ್ನ ಲಿಮಿಟ್ ಆಗಿ ನೋಡಿದ್ಯಾ, ಅಷ್ಟಾಗಿ ನಮ್ಮ ಜೊತೆ ಥರ ಬಾಂಡಿಂಗ್ ಇಲ್ಲ ಅಲ್ವಾ? ಸೊ ನೋಡಿದ್ರಲ್ಲಿ ಅವಳ ಕ್ವಾಲಿಟೀಸ್ ಏನು ಇಷ್ಟ ಆಯಿತು, ಅವಳ ಬಗ್ಗೆ ಏನು ಅನ್ಸುತ್ತೆ? ಅಂದ್ರೆ ಮುಖದ ಮೇಲೆ ಹೇಳ್ಬಿಡ್ತೀರಿ ಅವ್ರು ಇಷ್ಟ ಆಗಲ್ಲ, ನಂಗೆ ಇಷ್ಟ ಇಲ್ಲ. ನಂಗೆ ಇಷ್ಟ ತುಂಬಾ ಇಷ್ಟ ಅವ್ರು ಕಂಡ್ರೆ ಅಷ್ಟೇ. ಓಕೆ, ರಾಧಾ, ನೆಕ್ಸ್ಟ್ ಮದುವೆ ಆಯ್ತಾ ಇದೆಯಾ? ರಂಜಿತನ ಎಷ್ಟು ಮಿಸ್ ಮಾಡ್ಕೋತೀಯಾ? ಭಾಳ ಈಗಲೇ ಆಲ್ರೆಡಿ ಸ್ಟಾರ್ಟ್ ಆಗೋಗ್ಬಿಟ್ಟೈತೆ. ಹೌದಾ? ಸುಮ್ಮನೆ ಹೇಳ್ಬೇಡ, ಕರೆಕ್ಟ್ ಟಿಶ್ಯೂ ಕಡೆ. ಇವಳ ಬೆಸ್ಟ್ ಫ್ರೆಂಡು, ರಂಜಿತನ್ ಬೆಸ್ಟ್ ಫ್ರೆಂಡು, ಬೆಸ್ಟ್ ಸಿಬ್ಲಿಂಗು, ಎಲ್ಲನೂ ಇವಳೆ. ಸೊ ಏನಮ್ಮ ಹೇಳಮ್ಮ ರಂಜಿತನ್ ಬಗ್ಗೆ ನಿನ್ಗೆ ಏನು ಅನ್ಸುತ್ತೆ? ಬೇಜಾರಾಗ್ತಿದ್ಯಾ? ಯಾಕೆ ಬೇಜಾರಾಗ್ತಿದೆ? ರಂಜಿತಾ ಅನ್ಕೊಂಡೇ ಇರ್ಲಿಲ್ಲ, ಯಾರು ಅನ್ಕೊಂಡಿರ್ಲಿಲ್ಲ. ಎಲ್ಲ ಸಡನ್. ಆಮೇಲೆ ತುಂಬಾ ಜನ ಹೇಳ್ತಿದ್ರು ರಂಜಿತಂದು ಲವ್ ಮ್ಯಾರೇಜ್ ಅಂತೇಳಿ. ನೀವೆಲ್ಲ ಹೇಳ್ರಪ್ಪ ಅವ್ರ ಫ್ರೆಂಡ್ಸ್. ಓಕೆ, ಈಗ ರಂಜಿತಾ ಮದುವೆ ಆಗ್ತಿದ್ದಾಳಲ್ಲ, ತೆಗಿಯ ಕೈನ ಯಾಕೆ ಹೇಳ್ತೀಯಾ? ಓಕೆ, ರಂಜಿತಾ ಮದುವೆ ಆಗ್ತಿದ್ದಾಳಲ್ಲ, ಸೊ ಈಗ ಎಷ್ಟು ಮಿಸ್ ಮಾಡ್ಕೋತೀಯ? ಯೂಶ್ವಲಿ ನೀವೆಲ್ಲರೂ ಟ್ರಿಪ್ ಹೋಗ್ತಿದ್ವಿ ಜಾಸ್ತಿ. ಹೌದು, ತುಂಬಾ ಮಿಸ್ ಮಾಡ್ಕೊಂತೀನಿ. ಅದು ನಿಜವಾಗ್ಲೂ ನನ್ಗೆ ಅವಳು ಹ್ಯೂಮನ್ ಡೈರಿಯಾಗೇ ಇದ್ಲು. ಅಳ್ತಾ ಇದ್ದಾಳೆ. ಓಕೆ, ಅದೇ ತುಂಬಾ ಮಿಸ್ ಮಾಡ್ಕೊಂತೀವಿ. ಪ್ರತಿ ಮೀಟಲ್ಲಿ ಅವಳಿದ್ರೇನೆ ಅದು ಕಂಪ್ಲೀಟ್. ಅವಳಿಲ್ಲ ಅಂದ್ರೆ ನಾವ್ ಯಾರು ಸೇರ್ತಾ ಇರ್ಲಿಲ್ಲ. ಮುಂದೆ ಸೇರ್ತೀವ ಇಲ್ವಾ ಅಂತಾನೂ ಗೊತ್ತಿಲ್ಲ. ಅವಳೇ ನಮ್ನೆಲ್ಲರನ್ನೂ ಸೇರಿಸ್ತಿದ್ದು. ಅದೇ ತುಂಬಾ ಮಿಸ್ ಮಾಡ್ಕೊಂತೀವಿ ಅಷ್ಟೇ. ಹೌದಾ? ನೀವು? ನಾನು ಅಷ್ಟೇ ತುಂಬಾ ಮಿಸ್ ಮಾಡ್ಕೊತೀವಿ.
ಎಲ್ಲ ಡಿಗ್ರಿಲಾಗ್ಲಿ ಓದ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಎಲ್ಲ ಕಡೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಫ್ರೆಂಡ್ಸ್ ಅಳ್ತಾವಳೆ, ನಿಜವಾಗ್ಲೂ ಅಳ್ತಾವಳೆ. ಎಲ್ಲರ ಓಕೆ, ರಚಿನ ಹತ್ರ ಅಳಿಸ್ಬಿಡ್ತಿದ್ದಾಳೆ. ಹೇಳಿ ಹೇಳಿ. ಸೊ ಅವಾಗ ಎಲ್ಲ ಜೊತೆಗೆ ಎಲ್ಲ ಒಟ್ಟಿಗೆ ಸೇರ್ತಿದ್ವಿ ನಮ್ಮ ಮನೇಲಿ. ಮತ್ತು ಔಟ್ಸೈಡ್ ಬರ್ಡೇಸ್ ಆಗಲಿ ಎಲ್ಲ ಮಿಸ್ ಮಾಡ್ಕೊತೀವಿ, ತುಂಬ ಮಿಸ್ ಮಾಡ್ಕೊತೀವಿ ರಚನಂತೂ. ಓಕೆ ಓಕೆ, ರಾಧಾ ಏನು ಹೇಳೋದು, ನೀನು ಈ ವರ್ಷ ಸೇಲ್ ಆಗೋಯ್ತೆ, ಈಗ ನಾವು ಅಳ್ಬೇಕು ಕುತ್ಕೊಂಡು. ಅಯ್ಯೋ ಇಬ್ರು ಹೋಯ್ತವ್ರಲ್ಲಪ್ಪ ನಮ್ಮ ಮನೇಲಿ ಅಂತ ಹೇಳು. ಎಲ್ಲೋದ್ರೂ 3 ಜನ ಒಟ್ಟಿಗೆನೆ ಸ್ವಲ್ಪ ಜಾಸ್ತಿ ಟ್ರಿಪ್ ಗಿಪ್ ಅಂದ್ರೆ ಜಾಸ್ತಿ ಇಷ್ಟಪಡ್ತಿದ್ವಿ. ನಾನು, ರಂಜಿತಾ, ಪಿಂಕಿ. ಇವಾಗ ಅದು ಮಿಸ್ ಮಾಡ್ಕೋತೀವಿ ಜಾಸ್ತಿ. ಎಲ್ಲೋದ್ರೂ ಆಚೆ ಜೊತೆಗೆ ಹೋಗ್ತಿದ್ವಿ. ಓಕೆ, ಆಲ್ರೆಡಿ ಅಳ್ತಾಳೆ ಶ್ವೇತಾ. ಶ್ವೇತಾ ಫ್ರೆಂಡ್ಶಿಪ್ಗೆ ಶಿ ವಾಸ್ ಲೈಕ್ ಅಂದರೆ ಜೊತೆ ತುಂಬ ಹಚ್ಕೊಂಡಿದ್ವಿ. ಎಲ್ಲೇ ಹೋದ್ರು ಶೀಸ್ಟು ಕಾಲ್ ಮಾಡ್ತಿದ್ಲು. ನಾನು ಬರಲ್ಲ ಅಂದರೆ ಫೋರ್ಸ್ ಮಾಡಿ ಕಾಲ್ ಮಾಡ್ತಿದ್ಲು, ಬಾ ಶ್ವೇತಾ, ಏನಾಗಲ್ಲ ಬಾ. ಅವಳು ಗೊತ್ತು ನಾನು ಯಾವ್ದು ಸುಳ್ಳು ಹೇಳ್ತೀನಿ, ಯಾವ್ದು ನಿಜ ಹೇಳ್ತೀನಿ ಅಂತ. ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಅವಳು ಮದುವೆ ಆಗ್ತಾಳೆ, ನನ್ನ ಕೈ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಬಟ್ ಸ್ಟಿಲ್ ಹುಡುಗಿರ್ ಲೈಫಲ್ಲಿ ಅದೊಂದು ಪ್ರಾಸೆಸ್. ವಿ ಹ್ಯಾವ್ ಟು ಗೆಟ್ ಮ್ಯಾರಿಡ್. ನೋ ವರ್ಡ್ಸ್. ಇಲ್ಲಿ ಹೆಣ್ಮಕ್ಳು ಅಂತ ಅಳುತ್ತೆ. ಇವಾಗ ನೀವ್ ಹೇಳಿ ಆಯ್ತು, ಇಷ್ಟೊತ್ತೆಲ್ರು ಕೇಳಿದ್ರಲ್ಲ, ನೀವ್ ಹೇಳಿ. ಏನಿಲ್ಲ, ರಂಜಿತನ ಜೊತೆ ಯಾವಾಗಲೂ ಕಿತ್ತಾಡೋದು ಜಾಸ್ತಿ. ನಾವಿಬ್ರು ಪ್ರೀತಿ ಪಡೋದಕ್ಕಿಂತ ಜಾಸ್ತಿ ಕಿತ್ತಾಡೋದು ಜಾಸ್ತಿ. ಮಿಸ್ ಮಾಡ್ತೀವಿ ಅಷ್ಟೇ. ಏನು ಹಿಂಗಳು ಬರ್ತೈತೆ. ನೀನೇ ನಾನೇನು ಹೇಳಿ, ಮೈತ್ರಿ ಅಕ್ಕ, ಮೈತ್ರಿನೇ ಕೇಳ್ಬೇಕು. ಯಾಕಂದ್ರೆ ತುಂಬಾ ಹಳೇ ಫ್ರೆಂಡ್ ಇವಳು. ನಮಗೆ ಒಂದೊಂದ್ಸಲ ವಿಶ್ ಮಾಡ್ಲಿಲ್ಲ ಅಂದ್ರೂ ಬೈತಾಳೆ ಫೋನ್ ಮಾಡಿ, ವಿಶೇ ಮಾಡ್ಲಿಲ್ಲ ನೀನು, ಇರ್ಲಿ ನೀನು ಅಂತ ಹೇಳ್ಬೇಡ ಇವಳು. ನಂಗೊಂಥರ ಆಗ್ತದೆ, ನಮ್ಮ ಜೊತೆನೆ ಬೆಳೆದಿದ್ದ ಹುಡುಗಿ ಎಷ್ಟು ಮದುವೆ ಮಾಡ್ಕೊಳ್ತಿದ್ದಾಳೆ ಅಂದರೆ ನಂಬಕ್ಕೇನೆ ಆಗಲ್ಲ. ಬಿಕಾಸ್ ಆ ಮೆಮೊರಿನ ಯಾರು ಅಳ್ಸೋಕ್ಕೆ ಆಗಲ್ಲ, ಅಷ್ಟು ಮೆಮೊರೀಸ್ ಇದೆ. ನಮ್ಮ ಮನೇಲಿ ಎಷ್ಟು ಬಯಸ್ಕೊಂಡಿದ್ದೀವಿ ನಾವು ಅಷ್ಟೇ. ಓಕೆ, ರಂಜಿತಾ ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ನನಗೆ ಯಾರ್ಯಾರು ಬೇಕಿದ್ರು ನನ್ನ ಲೈಫಲ್ಲಿ, ಒಂಥರ ಒಳ್ಳೊಳ್ಳೆ ಮೂಮೆಂಟ್ಸಲ್ಲಿ ಯಾರ್ಯಾರಿದ್ರು ಅವರೆಲ್ಲ ಇವತ್ತು ನನ್ನ ಜೊತೆಗಿದ್ದಾರೆ. ಇಷ್ಟೇ ಸಾಕು, ಕಂಪ್ಲೀಟ್, ಬ್ರೈಟ್ ಟು ಬಿ ಡನ್. ಖುಷಿ ಆಯ್ತಲ್ವಾ? ತುಂಬ ಖುಷಿ ಆಯಿತು. ಓಕೆ, ನಿಮ್ಗೂ ಎಲ್ಲರಿಗೂ ಖುಷಿ ಆಯ್ತಾ? ಓಕೆ, ಲಾಸ್ಟ್ ಪಿಂಕಿನೊಂದು ಕೇಳೋಣ. ಹೇಳು ಪಿಂಕಿ, ಎಷ್ಟು ಮಿಸ್ ಮಾಡ್ಕೋತೀಯ? ಭಾಳ ಮಿಸ್ ಮಾಡ್ಕೊತೀನಿ. ನಾನು ರಂಜಿತಾ ನಮ್ಮ ಎಲ್ಲ ಇಡೀ ಫ್ಯಾಮಿಲಿಲಿ ಎಲ್ಲರಿಗಿಂತ ನಾವಿಬ್ಬರೇ ಜಾಸ್ತಿ ಕ್ಲೋಸು. ಹಿಂಗೆ ಇರಲಿ, ಯಾರು ದೃಷ್ಟಿ ಬಿಡದೆ ಇದ್ರೆ. ಇನ್ನು ನಮ್ಮ ಕೈಗೆ ಸಿಗ್ತಾಳೋ ಸಿಗೋಳು, ಮದುವೆ ಆಗ್ಬಿಟ್ರೆ ಅಂತ ಒಳ್ಳೆ ಹುಡುಗನೇ ನನಗೆ ಸಿಕ್ಕಿದ್ದಾರೆ. ಎಲ್ಲ ಕಡೆ ಹೋಗ್ಬಿಟ್ಟು ಬಾ ಅನ್ನೋರೇ ಸಿಕ್ಕಿದ್ದಾರೆ. ಏನು ಅಷ್ಟೊಂದು ಸ್ಮಿತಾ ಹಂಗಾರೆ ಏನು ಟೆನ್ಷನ್ ತೊಗೊಳಂಗಿಲ್ಲ. ಟ್ರಿಪ್ ಅಂದರೆ ಬರ್ತಾಳೆ 4-5 ಡೇಸ್. ಎಲ್ಲ ಟ್ರಿಪ್ಗೂ ನಾನು ಅವಳೆ ಹೋಗ್ತಾ ಇದ್ದಿದ್ದು. ಯಾರು ಬರ್ಲಿ ಬಿಡ್ಲಿ, ನನ್ಗೆ ಯಾರು ಬರ್ಲಿಲ್ಲ ಅಂದಾಗ್ಲೂ ಅವಳೊಬ್ಳೆ ನನ್ನ ಜೊತೆ. ಗೊತ್ತಾ ಇವರು ಎಷ್ಟು ಕಿಲಾಡಿಗಳಂದ್ರೆ ಬುಕ್ಕೆಲ್ಲ ಮಾಡ್ಕೊಂತಿದ್ರು, ಬಟ್ಟೆ ಪ್ಯಾಕಿಂಗು, ಇನ್ನೇನು ಹೋಗ್ತಿದ್ದಾರೆ ಅಂತ ತಕ್ಷಣ ಇವಳು ಹೆಂಗಂದ್ರೆ ದೃಷ್ಟಿ ಆಗ್ಬಿಡುತ್ತೆ ಅಂತ. ನಾವು ಅಕಸ್ಮಾತ್ ನಾನು ಇವ್ರಿಗೆ ಹೇಳ್ದೆ ಅವ್ರಿಗೆ ಹೇಳ್ದೆ ಅಂತ ಅಂದ್ರು, ಅಲ್ಲೋಗ್ಬಿಟ್ಟು ಅವಳು ಇಫ್ ಇನ್ ಕೇಸ್ ಬಿದ್ಲು ಅಂದ್ರೆ ಇಲ್ಲ, ಅದು ಆಕ್ಚುಲಿ ಆಗಿದೆ. ಇದು ಪೂರಿ ಮೆಸರ್ಸ್ ಅನ್ನೋ ನಾನು ತುಂಬಾ ನಂಬ್ತೀನಿ. ಅದೊಂದೇ ರೀಸನಿಗೆ ನಾನು ಹೇಳ್ಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಓಕೆ, ಈಗ ಸಾಕು, ಹತ್ತಿದೆಲ್ಲ ಸಾಕು, ಎಲ್ಲ ಮುಗೀತು. ಆ್ಯಂಡ್ ಈಗ ಡ್ಯಾನ್ಸ್ ಮಾಡೋಣ. ಕಮಾನ್, ಬನ್ನಿ ಡ್ಯಾನ್ಸ್ ಮಾಡೋಣ, ಬನ್ನಿ. ಬಾರದ ಊರಿಗೆ ಅಣ್ಣ ಹೋಗೋಣ ಟೂರಿಗೆ.
ಅಳ್ತಾಳೆ. ಯಾಕೆ ಸ್ಮಿತಾ ಅಳ್ತೀಯಾ? ನಾನು ಹ್ಯೂಮನ್ ಡೈರಿ ಹೋಯ್ತಾ ಇದ್ದೀನಿ. ಏಯ್ ಬಿಡ, ಎಲ್ಲೋ ಹೋಗ್ತಾ ಇವಾಗ ಬಂದರ್ಗಟ್ಟಕ್ಕೆ ಹೋಯ್ತಾ ಇದ್ದೀನಿ. ಅಲ್ಲ ಹುಳಿ ಮಾವು ಹೋಯ್ತಾವಳೆ. ಚೆನ್ನಾಗಿತ್ತಾ? ಫುಲ್ ಲೋಡ? ಖುಷಿ ಆಯ್ತಾ ಎಲ್ರಿಗೂ? ಏನಮ್ಮ ಬೇಕಾಗಿಲ್ಲ. ರಂಜಿತನ್ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಓಕೆ, ಇನ್ನೊಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ವೀಕ್ ಇರ್ತಾಳೆ ಕಣೆ ನಮ್ಮ ಜೊತೆ ಅಷ್ಟೇ. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ವೀಕ್ ಇರ್ತಾಳೆ ಅಷ್ಟೇ. ಅಮೇಝಿಂಗ್ ಆಗಿದೆ. ಅಷ್ಟೇನಾ? ಏನೇ ಅಳ್ತೀಯ ಇನ್ನೊಂದ್ಸಲ? ಇಲ್ಲ ಇವಾಗ ಅಳಲ್ಲ, ಇನ್ನೇನು ತಾಳಿ ಕಟ್ತಾರ ನೋಡಿ ಅವಾಗೆಲ್ಲ ಲೈನಿಗೆ ನಿಂತ್ಕೊಂಡು ಅಳ್ಸ್ಬಿಡೋದು ಎಲ್ಲರೂ ಸೇರ್ಕೊಂಡು. ಅಷ್ಟೇ, ಅವಾಗ ಅಳ್ತೀವಿ, ಉಳಿಸ್ಕೋತೀವಿ ಸ್ವಲ್ಪ ಕಣ್ಣೀರ್ನ ನಾವು. ಗೀತಾ ಖುಷಿ ಆಯ್ತಾ ಬ್ರೈಟ್ ಟು ಬಿ ಎಲ್ಲ? ಓಕೆ, ಸೊ ಈಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಇಷ್ಟೇ ಇವತ್ತಿನ ವ್ಲಾಗ್. ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್.